ಬನ್ನಿ ಬನ್ನಿ, ನಮ್ಮ ಹಳ್ಳಿ ಮನೆ ತೋರಿಸ್ತೀನಿ ನೋಡಿ. ನಮ್ ಪುಟ್ಟಿಯರು ಯಾವಾಗ್ಲೂ ಆಡೋದೆ, ಸ್ಕೂಲ್ಗೆ ಹೋಗಲ್ಲ. ಬನ್ನಿ. ಇವರು ನಮ್ ಚಿಕ್ಕಮ್ಮವರು ಯಾವಾಗ್ಲೂ ರಾಗಿ ಬೀಸ್ತಿರ್ತಾರೆ. ಬನ್ನಿ ಬನ್ನಿ, ತಲೆ ಬಗ್ಗಿಸ್ಕೊಂಡ್ ಬರ್ಬೇಕು. ಬನ್ನಿ ನೋಡಿ, ಇವ್ರೇ ನಮ್ ದೊಡ್ಡಮ್ಮವರು. ಎಲ್ರಿಗೂ ಅಡ್ಗೆ ಮಾಡಾಕೋದು ಇವ್ರೇನೆ. ಇವನಿದಾನೆ ನೋಡಿ, ಎಷ್ಟ್ ಹೇಳಿದ್ರು ಶರ್ಟೇ ಹಾಕೊಳ್ಳಲ್ಲ ಅಂತಾನೆ. 24 ಗಂಟೆ ಹಂಗೆ ಇರ್ತಾನೆ, ಸೊಳ್ಳೆ ಕಚ್ಚಿದ್ರು ಹಂಗೆ ಇರ್ತಾನೆ. ಇದಿದೆಯಲ್ಲ, ನಾವ್ ಯಾವಾಗ್ಲೂ ಪ್ರಾಕ್ಟೀಸ್ ಮಾಡೋ ಜಾಗ ಇದು. ಡ್ಯಾನ್ಸ್ ಆಗಿರ್ಲಿ, ನಾಟಕ ಆಗಿರ್ಲಿ, ಇಲ್ಲೇ ಪ್ರಾಕ್ಟೀಸ್ ಮಾಡೋದು. ಇವರೇ ನಮ್ ಸೀನಿಯರ್ಸು. ವಿವಿಧ ನೃತ್ಯಗಳು ಅಂದ್ರೆ ಡಿಫ್ರೆಂಟ್ ಡ್ಯಾನ್ಸ್ಗಳೆಲ್ಲ ಅಲ್ಲೇ ಕಲ್ತಿದ್ದು. ಇನ್ನು ಇದು ನಮ್ ದೊಡ್ಡಮ್ಮವ್ರ ಮನೆ. ಇವ್ರ ಫ್ಯಾಮಿಲಿ ಬಂದ್ಬಿಟ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗೆ ತುಂಬಾ ಫೇಮಸ್. ನಮ್ ದೊಡ್ಡಮ್ಮ ನಮಸ್ಕಾರ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಊಟ ಮಾಡಿದ್ರಾ? ಆಯ್ತಾಯ್ತು. ಓಕೆ. ಇಲ್ಲಿ ಇನ್ನೂ ಚಿಕ್ಕದು ಬಾಗ್ಲು, ನೋಡ್ಕೊಂಡ್ ಬನ್ನಿ. ನಮ್ ದೊಡ್ಡಮ್ಮವ್ರ ಮನೆ ಬಂದ್ಬಿಟ್ಟು ಒಂಥರ ಫ್ಯಾಕ್ಟ್ರಿ ಇದ್ದಂಗೆ. ಇಲ್ಲಿ ಯಾವಾಗ್ಲೂ ಕೆಲಸ ಮಾಡೋರು ಇರೋರು. ಹಬ್ಬ ಅಲ್ವಾ, ಯಾರು ಬಂದಿಲ್ಲ. ಇಲ್ಲಿ ಹಗ್ಗ ನೀತಿದ್ರು. ನಮ್ ಸೀನಿಯರ್ಸ್ ನೋಡಿ. ಬನ್ನಿ ಬನ್ನಿ. ಇದು ನಮ್ ಗೌಡ್ರ ಮನೆ. ಇಲ್ಲಿ ಸೈಲೆಂಟ್ ಆಗಿರ್ಬೇಕು. ಬನ್ನಿ ಬನ್ನಿ. ಇದು ನಮ್ ಗೌಡ್ರ ಮನೆ ಹತ್ರ ಎಂಟರ್ಟೈನ್ಮೆಂಟ್ ಯಾವಾಗ್ಲೂ ನಡೀತಾ ಇರುತ್ತೆ. ಆಗಿನ ಕಾಲದಿಂದ ಇದೆ ಎಂಟರ್ಟೈನ್ಮೆಂಟ್. ಬನ್ನಿ ಬನ್ನಿ. ಅಮ್ಮ, ಗೌಡ್ರು ಇದ್ದಾರಾ? ಇದಾರೆ ನೋಡಿ. ಓಕೆ. ಅವನ್ಗೊಂದ್ ಚಡ್ಡಿ ಹಾಕ್ರಿ, ನೊಣ ಮುಸ್ತಿದವೆ. ಗೌಡ್ರೆ ಎಲ್ಲಿದ್ದೀರಾ? ಏನ್ ಮಾಡ್ತವ್ರ ಗೊತ್ತಿಲ್ವೇ? ಗೌಡ್ರು ಜ್ಞಾನ ಮಾಡ್ತಾವ್ರೆ. ಡಿಸ್ಟರ್ಬ್ ಮಾಡ್ಬಾರ್ದು. ನಡಿ ಹೋಗೋಣ. ಇದೆ ನಮ್ ಗೌಡ್ರು ಕೊಟ್ಟಿಗೆ. ಇದು ಮೊನ್ನೆನೆ ಹುಟ್ಟಿದ್ದು ಹೆಣ್ಕರು ನೋಡಿ. ದಿನಕ್ಕೆ 2 ಟೈಮ್ ಹಾಲ್ ಕರಿಯೋದು, ಗೌಡ್ರು ಕೊಡೋದು. ಗೌಡ್ರು ಬನ್ನಿ ನೋಡಿ, ಇಲ್ಲೇ ಬೆಣ್ಣೆ ಕಡಿಯೋದು ಹಂಗೆ. ಯಾಕೋ ಸ್ಕೂಲ್ಗೆ ಹೋಗಿಲ್ವಾ? ಪುಟ್ಟಿ. ಏನಿಲ್ಲ, ನಮ್ಮೂರಲ್ಲಿ ಹಬ್ಬ ಹರಿದಿನ ಅಂತಂದ್ರೆ ಈ ತರ ವಿಜೃಂಭಣೆಯಿಂದ ಮಾಡ್ತಾರೆ. ಇಲ್ಲಿ ಬಂದು ದೇವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ. ನೋಡಿ, ಇವರು ಸಿದ್ಧಿ ಜನಾಂಗದವರು, ಸೌತ್ ಆಫ್ರಿಕಾದಿಂದ ಬಂದವ್ರೆ. ನಮ್ ಗೌಡ್ರನ್ನ ಎಂಟರ್ಟೈನ್ ಮಾಡೋದಕ್ಕೋಸ್ಕರ ವರ್ಷಕ್ಕೊಂದ್ಸಲ ಬರ್ತಾರೆ ಹಬ್ಬಕ್ಕೆಲ್ಲ. ಬನ್ನಿ ತೋರಿಸ್ತೀನಿ. ಡಿಫ್ರೆಂಟ್ ಡ್ಯಾನ್ಸ್ ಎಲ್ಲ ಆಡ್ತಾರೆ ಇವರು. ಇವ್ರು ಇರೋದಕ್ಕೆ ಗೆಸ್ಟ್ ಹೌಸ್ ತರ ಒಂದ್ ಚಿಕ್ಕದಾಗಿ ಮನೆ ಕೊಟ್ಟಿರ್ತಾರೆ ಇವ್ರಿಗೆ. ನೋಡಿ, ಸಿದ್ಧಿ ಯುವತಿಯರ ನೃತ್ಯ. ಇವರು ವರ್ಷ ಬಂದಾಗೆಲ್ಲ ಒಂದೊಂದು ಫೋಟೋ ತೆಗ್ದಿಟ್ಟಿರ್ತಾರೆ. ನೋಡಿ, ಇದು ಅಡ್ಗೆ ಮನೆ. ಅವ್ರಿಗೇನ್ ಬೇಕೋ ಮಾಡ್ಕೊಂಡು ತಿನ್ನೋದಕ್ಕೆ. ನೋಡಿ, ಇದು ಗೌಂಡರ ಮನೆ. ಗೌಡ್ರ ಮನೆ ಅಲ್ಲ, ಗೌಂಡರ ಮನೆ. ನೋಡಿ, ಅತ್ತೆ ಮೊಮ್ಮಗುನ ಆಟ ಆಡ್ಸ್ಕೊಂಡ್ ಮಲಗಿದೆ. ಇಲ್ಲಿ ಸೊಸೆಂದ್ರು ರಾಗಿ ಬೀಸ್ತಾ ಇದ್ದಾರೆ. ಇಲ್ಲಿ ಇವ್ರೇನಿದ್ದಾರೆ, ನಮ್ ಗೌಡ್ರಿಗೆ ಪರಾಕ್ ಹೋಗೋರು. ಯಾವಾಗ್ಲೂ ತರಬೇತಿ ಮಾಡ್ತಾನೆ ಇರ್ತಾರೆ. ಇನ್ನು ಇವ್ರೇನಿದ್ದಾರೆ, ಇವ್ರನ್ನ ನೋಡಿ ಕನ್ಫ್ಯೂಸ್ ಆಗ್ಬೇಡಿ. ಈ ವೇಷ ಧರ್ಮಸ್ಥಳದಲ್ಲಿ ಫೇಮಸ್, ಆದ್ರೆ ಅವರಲ್ಲ. ಇವರು ಸಾಂಸ್ಕೃತಿಕ ವೇದಿಕೆಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರೋರು. ಬನ್ನಿ. ಇದು ಆಗಿನ ಕಾಲದ ಫೆರಾರಿ, ಪಾರ್ಷಾ, ಲ್ಯಾಂಬಾರ್ಗಿನಿ ಎಲ್ಲ ಇದೆ ಆಗಿನ ಕಾಲಕ್ಕೆ. 2 ಎತ್ತು ಕಟ್ಕೊಂಡ್ವಿ ಅಂದ್ರೆ ಹೋಗ್ತಾ ಇರೋದೆ. ಅಣ್ಣ, ಆ ತೂತಲ್ಲಿ ಹೋಗ್ತಾ ಇದ್ರ ನೋಡು. ಅಲ್ಲಲ್ಲಿ ಅದಲ್ಲ, ಪಕ್ಕದ್ದು ಅದಲ್ಲೇ. ಹೋಗೋಣ. ನಿಮ್ಗೆ ಇಲ್ಲಿಗೆ ಹಿಡಿಯಕ್ಕೆ ಬರಲ್ಲ. ನಾನಾಗಿದ್ದು ಹಿಡ್ದು ಗುಡ್ಡೆ ಹಾಕ್ಬಿಡ್ತಾ ಇದ್ದೆ.